ಯಾಕೆಂದರೆ ನಮ್ಮ ಕೊಡಲಿದ್ದು ಕಾವು ಅಲ್ಲಿ ಬಿದ್ದಿದೆ. ಹಲವಾರು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಈ ಕೊಡಗು ವಿಶ್ವವಿದ್ಯಾಲಯ ಆಗುಹೋಗುಗಳ ಬಗ್ಗೆ ನೀವೆಲ್ಲರೂ ಸಹ ಚರ್ಚೆಯನ್ನು ಮಾಡಿದ್ದೀರಿ. ವಿವಿ ಮುಚ್ಚುವ ರಾಜ್ಯ ಸರ್ಕಾರದ ಚಿಂತನೆಗೆ ಕೊಡಗು ಜಿಲ್ಲೆಯಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದ್ದು, ಮುಂದಿನ ದಿನಗಳಲ್ಲಿ ವಿವಿ ಉಳಿವಿಗಾಗಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ರವಾನೆಯಾಗಿದೆ. ಕೊಡಗು ಜಿಲ್ಲೆಯ ಚಿಕ್ಕಾಳುವಾರದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಆರಂಭಗೊಂಡ ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕೊಡಗು ವಿವಿ ಹಿತರಕ್ಷಣಾ ಸಮಿತಿ ವತಿಯಿಂದ ಚಿಕ್ಕಾಳುವಾರ ಗ್ರಾಮದ ಗ್ರಾಮದೇವತೆ ಆಳುವಾರದಮ್ಮ ದೇವಾಲಯದ ಸಭಾಂಗಣದಲ್ಲಿ ಸಭೆ ನಡೆಸಲಾಗಿದ್ದು, ವಿವಿ ಉಳಿವಿಗೆ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಸ್ವಾತಂತ್ರ್ಯ ನಂತರದ 75 ವರ್ಷಗಳ ನಂತರ ಕೊಡಗು ಜಿಲ್ಲೆಗೆ ಬಂದ ಸರ್ಕಾರದ ವಿಶ್ವವಿದ್ಯಾಲಯವನ್ನು ಆರಂಭಿಸಿದ ಕೇವಲ 2 ವರ್ಷಗಳಲ್ಲಿ ಅನುದಾನದ ಕೊರತೆಯ ಕಾರಣ ಒಡ್ಡಿ ಮುಚ್ಚಲು ಹೊರಟ ಕ್ರಮ ಸರಿಯಲ್ಲ. ಕೊಡಗು ವಿವಿಗೆ ಪ್ರತ್ಯೇಕವಾಗಿ 100 ಎಕರೆ ವಿಶಾಲ ಭೂಮಿ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಹಣಕಾಸಿನ ಕೊರತೆ ಆಗದ ಕಾರಣ ಯಾವುದೇ ಕಾರಣಕ್ಕೂ ವಿವಿ ಮುಚ್ಚುವ ನಿರ್ಧಾರ ಸಮಂಜಸವಲ್ಲ. ಮುಖ್ಯಮಂತ್ರಿಗಳ ಬಳಿ ಜಿಲ್ಲೆಯಿಂದ ಪ್ರತ್ಯೇಕ ನಿಯೋಗ ತೆರಳಿ ಮನವರಿಕೆ ಮಾಡಲು ತೀರ್ಮಾನಿಸಲಾಯಿತು. ಕೊಡಗು ವಿವಿ ಜಿಲ್ಲೆಯ ಅಸ್ಮಿತೆ, ಜಿಲ್ಲೆಯ ಜನರ ಆತ್ಮಗೌರವದ ಸಂಕೇತ. ಸರ್ಕಾರದಿಂದ ನಮ್ಮ ಕೈಗೆ ಬಂದದ್ದು ಕೈಯಿಂದ ಜಾರಿ ಹೋಗುತ್ತಿರುವ ವಿಚಾರ ತಿಳಿದು ಕೂಡ ಸರ್ಕಾರಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೈಕಟ್ಟಿ ಕೂರುವ ಸಂದರ್ಭ ಇದಲ್ಲ. ನಮ್ಮ ತನದ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಪಕ್ಷಾತೀತವಾಗಿ ಹೋರಾಟ ರೂಪಿಸಲು ಮಾತುಕತೆ ನಡೆಸಲಾಯಿತು. ಕೊಡಗು ವಿವಿ ಸಂಭಾವಿತರಾದ ಕುಲಪತಿಯನ್ನ ಹೊಂದಿದ್ದು, ವಿವಿ ಅಭಿವೃದ್ಧಿಗಾಗಿ ಬಹಳಷ್ಟು ಸಂಸ್ಥೆಗಳ ಜೊತೆ ನಿರಂತರ ಸಂಪರ್ಕ ಹಾಗೂ ಸಂವಹನ ಹೊಂದಿದ್ದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಸರಾಗವಾಗಿ ಹರಿದು ಬರುವ ವೇದಿಕೆ ಸಿದ್ಧವಾಗಿರುವ ಹೊತ್ತಿನಲ್ಲಿ ಸರ್ಕಾರದ ವಿವಿ ಮುಚ್ಚುವ ಹೇಳಿಕೆ ವಿವಿಯ ಮೇಲೆ ದುಷ್ಪರಿಣಾಮ ಉಂಟು ಮಾಡಿದೆ ಅಂತ ವಿಪಿ ಶಶಿಧರ್ ಸಭೆಯಲ್ಲಿ ವಿಚಾರವನ್ನ ಮಂಡಿಸಿದ್ರು. ತುರ್ತಾಗಿ ಕೊಡಗು ವಿವಿ ಉಳಿಸಲು ಅಡಾಕ್ ಸಮಿತಿ ರಚಿಸಲು ತೀರ್ಮಾನಿಸಲಾಯಿತು. ದಶಕಗಳ ಹಿಂದೆ ಸಿಂಪೋ ಫಾರಂ ಭೂಮಿ ಉಳಿಸಲು ಹೋರಾಟ ಮಾಡಿ ಭೂಮಿಯನ್ನು ಸಂರಕ್ಷಿಸಿದ ಪರಿಣಾಮ ಕೊಡಗು ವಿವಿ ಬಂತು. ಈಗ ಅದನ್ನು ಉಳಿಸಿಕೊಂಡಲ್ಲಿ ಜಿಲ್ಲೆಯ ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಹತ್ತಾರು ಪ್ರಯೋಜನಗಳಾಗುವ ಬಗ್ಗೆ ಸಭೆಯಲ್ಲಿ ಗಣ್ಯರಿಂದ ಕೇಳಿಬಂತು. ಸಭೆಯಲ್ಲಿ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶ್ರೀಧರ್, ಕೊಡಗು ವಿವಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಕೆಎಸ್ ಕೃಷ್ಣೇಗೌಡ, ಉದ್ಯಮಿ ನಾಪಂಡ ಮುತ್ತಪ್ಪ, ಹೆಬ್ಬಾಲೆ ಗ್ರಾಪಂ ಅಧ್ಯಕ್ಷೆ ಅರುಣಕುಮಾರಿ, ತೊರೆನೂರು ಗ್ರಾಪಂ ಅಧ್ಯಕ್ಷೆ ಶೋಭಾ ಪ್ರಕಾಶ್, ಉಪಾಧ್ಯಕ್ಷ ಎಂಟಿ ಬೇಬಿ, ಕರವೇ ಜಿಲ್ಲಾಧ್ಯಕ್ಷ ದೀಪಕ್, ಸಾಹಿತ್ಯಾಸಕ್ತರ ವೇದಿಕೆ ಅಧ್ಯಕ್ಷ ಕೆಎಸ್ ಮೂರ್ತಿ, ಕಾವೇರಿ ನದಿ ಸಂರಕ್ಷಣಾ ಸಮಿತಿ ಸಂಚಾಲಕ ಎಂಎನ್ ಚಂದ್ರಮೋಹನ್, ಅಳುವಾರ ಪ್ರೇಮ್ ಕುಮಾರ್, ಶಿರಂಗಾಲ ಚಂದ್ರಶೇಖರ್, ರಮೇಶ್, ಸಾಹಿತ್ಯ ಪರಿಷತ್ ಕೋಶಾಧಿಕಾರಿ ಹೆಬ್ಬಾಲೆ ಉಮೇಶ್ ಭಟ್, ನಟೇಶ್ ಗೌಡ, ತೊರೆನೂರು ಚಂದ್ರಪ್ಪ, ಟಿಬಿ ಜಗದೀಶ್, ತೋಟೇಶ್, ಎಂಎಸ್ ಶಾಂತಿ, ಗೀತಾ ಧರ್ಮಪ್ಪ, ಟಿಕೆ ಪಾಂಡುರಂಗ, ಲೋಕೇಶ್ ಸಾಗರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಲವಾರು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಈ ಕೊಡಗು ವಿಶ್ವವಿದ್ಯಾಲಯ ಆಗುಹೋಗುಗಳ ಬಗ್ಗೆ ನೀವೆಲ್ಲರೂ ಸಹ ಚರ್ಚೆಯನ್ನು ಮಾಡಿದ್ದೀರಿ. ನಮಗೆ ಅಂತಿಮವಾಗಿ ನಮಗೆ ಬೇಕಾಗಿರೋದು ಏನಪ್ಪ ಇವತ್ತು ಅಂತ ಅಂದರೆ, ನಾವು ಕೊಡಗು ವಿಶ್ವವಿದ್ಯಾಲಯವನ್ನು ಕೊಡಗಿನಲ್ಲಿ ಈಗೇನು ಪ್ರತಿಷ್ಠಾಪನೆ ಆಗಿದೆ ಅದನ್ನು ಏನು ಹಿಂಪಡಿತಾರೆ ಅಂತ ಹೇಳಿ ಒಂದು ಸುದ್ದಿ ಮಾಧ್ಯಮದಲ್ಲಿ ಬಂದಿದೆ. ಉಪ ಸಂಪುಟ ಸಮಿತಿಯಲ್ಲಿ ಏನು ಅದು ರೆಕಮೆಂಡ್ ಆಗಿದೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಅಳುವಾರದಲ್ಲಿ, ಕುಶಾಲನಗರ ತಾಲೂಕಿನಲ್ಲಿ, ಮಡಿಕೇರಿ ಜಿಲ್ಲೆಯಲ್ಲಿ ಕೊಡಗು ವಿಶ್ವವಿದ್ಯಾಲಯ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅನ್ನೋದೇ ನಿಮ್ಮೆಲ್ಲರ ಆಶಯ ಅಂತ ನಾನು ಭಾವಿಸಿದ್ದೀನಿ. ಇನ್ಯಾರು ಹಾಕುವಂಥದ್ದಿತ್ತು, ಇಲ್ಲೆಲ್ಲ ಸ್ಥಳೀಯರು ಗೊತ್ತಿದ್ದ ಸಂಗತಿ ಇದು. ಭಾಳಷ್ಟು ಹಿರಿಯರಿದ್ದೀರಿ, ನಿಮಗೆಲ್ಲರೂ ಗೊತ್ತಿತ್ತು. ನಮ್ಮ ಸೆಟ್ರು ಅಲ್ಲಿ ಹಿಂದೆ ಕೂತಿದ್ದೀರಿ. ಇಲ್ಲಿ ಭಾಳಷ್ಟು ಮಂದಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಸೊ ಹಾಗಾಗಿ ಈ ಜಾಗವನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಪ್ರಾಥಮಿಕವಾಗಿ ಬೇಡಿಕೆ ಸಲ್ಲಿಸು, ಇಲ್ಲಿ ಮಿನಿ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ. ಮಿನಿ ವಿಮಾನ ನಿಲ್ದಾಣ ಆಗಬೇಕು, ಇದೊಂದು ದೊಡ್ಡ ಸ್ಫೋಟಕವಾದ ಒಂದು ಅಭಿವೃದ್ಧಿ ಆಗ್ತದೆ. ಮಿನಿ ವಿಮಾನ ನಿಲ್ದಾಣವೇ ಆಗಿದ್ದರೆ, ಏರ್ ಸ್ಟ್ರಿಪ್ ಅಲ್ಲ, ಮಿನಿ ವಿಮಾನ ನಿಲ್ದಾಣ ಆಗಿದ್ರೆ ಅದು ಭಾಳ ದೊಡ್ಡ ಅಭಿವೃದ್ಧಿಯ ಸ್ಫೋಟಕವೇ ಆಗ್ತದೆ. ಶೋಭಾ ಅವ್ರನ್ನ ನೆನೆಸ್ಕೊಟ್ರೆ ನನಗೆ ಇವತ್ತು ಬೇಸರ ಆಗುತ್ತೆ. ಶಾಂತಿ ಎಲ್ಲ ಇತ್ತು. ಪಾಪ ಮಹಿಳೆ ಅಂದು ಜೈಲು ಪಾಲಾದ ಈ ಹೋರಾಟಗಳಲ್ಲಿ ಏನೂ ಖರ್ಚಾಗಿಲ್ಲ. ಅಂದರೆ ಅಷ್ಟು ಇದೊಂದು ಹತ್ತಿರದಲ್ಲಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಒಂದು ದೊಡ್ಡ ಅವಕಾಶ ಸರ್ಕಾರ ಕೊಟ್ಟಿತ್ತು. ಆದರೆ ಇವತ್ತು ಯಾವುದೋ ಕಾರಣ, ಅಂದರೆ ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ. ಸರ್ಕಾರದಲ್ಲಿ ಫೀಸಿಬಿಲಿಟಿ ಇರ್ತದೆ, ಆ ರೀತಿ ಇರ್ಬೋದು. ನಮಗೆ ಈ ರೀತಿ ಆಗುತ್ತೆ ಅನ್ನುವಂತಹ ಒಂದು ಸ್ಮೆಲ್ 1-2 ವರ್ಷಗಳ ಹಿಂದೆಯೇ ಇತ್ತು. ಅದು ಸ್ನಾತಕೋತ್ತರ ಕೇಂದ್ರ ಇರುವಾಗಲೂ ಇತ್ತು. ಯಾಕೆಂದರೆ ಅಲ್ಲಿ ಇರುವ ಕೆಲವು ಸಿಬ್ಬಂದಿಗಳು, ಉಪನ್ಯಾಸಕರು ಇದರ ಹುನ್ನಾರ ನಡೆಸುವಂಥ ಮೂಲ, ಅದನ್ನು ನಾವು ಪತ್ತೆ ಹಚ್ಚಬೇಕು. ಯಾಕೆಂದರೆ ನಮ್ಮ ಕೊಡಲಿದ್ದು ಕಾವು ಅಲ್ಲಿ ಬಿದ್ದಿದೆ. ಆದ ಕಾರಣ ನಮ್ಮ ಹೋರಾಟಕ್ಕೆ
ನಾನು ಮೊನ್ನೆ ತಾನೇ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಾಗ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ದು ಅಲ್ಲಿಯ ಕೆಲಸ ಮಾಡುವವರು, ಅಲ್ಲಿಯ ನೌಕರರು. ಬಂತೋ ಯೂನಿವರ್ಸಿಟಿ ಅಂತ ಹೇಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟುವ ಅದರದ್ದೊಂದು ಸಂಕ್ಷಿಪ್ತವಾಗಿ ಒಂದು ಎರಡು ನಮ್ಮ ತುಂಬ ಹಿತೈಷಿಗಳಿದ್ದೀರಿ, ಅವರಿಗೆ ಸ್ವಲ್ಪ ಕಿರು ಪರಿಚಯ ಹೇಳ್ಕೊಡ್ತೀನಿ. ಅಳ್ವಾರ ಹೇಗೆ ಆಯಿತು ಮತ್ತು ಯೂನಿವರ್ಸಿಟಿ ಹೇಗೆ ಬಂತು ಅನ್ನೋದಕ್ಕೆ ನಮ್ಮ ಶಶಿಯಣ್ಣ ಒಬ್ಬರೇ ಕಾರಣ. ಶಶಿಯಣ್ಣ ಸತತವಾಗಿ ಸುಮಾರು 15 ದಿನ ಆ ಜಾಗದಲ್ಲಿ ಕೂತಿದ್ದಾರೆ. ಊಟ ಉಪಚಾರ ಎಲ್ಲ ಬಿಟ್ಟು ಅದರ ಜೊತೆ ಅಪ್ಪಚ್ಚಂದನ ಸಾರು, ನಾವು ಕಾಳಪ್ಪಣ್ಣ, ಹರಿಸಣ್ಣ ಸತ್ತೋದ್ರು, ಅವರೆಲ್ಲ ಕೂಡಿ ಆ ಜಾಗನ ಉಳಿಸಿದ್ದೀವಿ. 1995 ಇದರಲ್ಲಿ ಲಕ್ನೋದವರು ಸುಗಂಧ ಸಸ್ಯಗಳ ಸಂಸ್ಥೆ ಅಂತ ಒಂದು ಇದಿತ್ತು. ಅಲ್ಲಿ 250 ಎಕರೆ ಜಾಗ ಇತ್ತು. ಆ 250 ಎಕರೆ ಜಾಗನ 1965 ಅವರು ಲೀಸು ಕೊಟ್ಟರು. 35-30 ವರ್ಷದ ತದನಂತರ ಅದು ಇವೆಂಟ್ಗಳಿಲ್ಲ, ಒಂದಷ್ಟು ಜನ ಸ್ಟಾಫ್ಗಳನ್ನ ತೆಗೆದುಹಾಕಿದ್ರು. ಇವೆಲ್ಲ ಗಲಾಟೆಗಳು, ಹೋರಾಟಗಳು ಏನೇನೋ ನಡೆದ್ವು ಇಲ್ಲಿ. ಅದು ಒಂದು ಕಡೆಗೆ. ಮತ್ತು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಮಂಗಳೂರು ಯೂನಿವರ್ಸಿಟಿ ಜೊತೆಲಿದ್ದಾಗ ಇಲ್ಲಿ ಒಂದಷ್ಟು ಹೆಚ್ಚು ಸ್ಟಾಫ್ಗಳು ಕೂಡ ಇದ್ದರು, ಅಗತ್ಯಕ್ಕಿಂತ ಹೆಚ್ಚು ಸ್ಟಾಫ್ಗಳನ್ನ ಕೂಡ ಇಟ್ಕೊಂಡಿದ್ರು. ಅದು ಕೂಡ ಒಂದು ಹೆಚ್ಚಿನ ಹೊರೆ ಆಯಿತು ಅಂತ ಕೂಡ ನಾವು ಭಾವಿಸ್ತೀವಿ. ಅದು ಒಂದು ಕಡೆಗೆ. ಈಗ ನಾವು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಕೊಡಗಿಗೆ ಇವತ್ತಿಲ್ಲ ಅಂತ ಹೇಳಿದ್ರೆ ಇದು ಯಾವತ್ತಿಗೂ ವಿಶ್ವವಿದ್ಯಾಲಯ ತರಕ್ಕೆ ಸಾಧ್ಯನೇ ಬಂದಿದೆ. ಇದನ್ನು ಉಳಿಸ್ಕೊಳ್ಳೋವಂಥ ಕೆಲಸವನ್ನು ನಾವು ಮಾಡಬೇಕು. ಯಾರು ಅಂತ ಸರ್ಕಾರಕ್ಕೆ ಅದನ್ನು ಒಂದು ಸ್ವಲ್ಪ ವಿವರಣೆ ಕೊಡಿ, ಆಗ ಅದ್ರ ಮೇಲೆ ನಾವು ಚರ್ಚೆ ಮಾಡೋಕ್ಕೂ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು. ಯಾಕೆಂದರೆ ಇದು ನಾವು ಉಳಿಸಲೇಬೇಕು ಅಂತ ಇವತ್ತೆಲ್ಲ ಬಂದಿದ್ದೀವಿ. ಇದು ಕಮ್ಮಿ ಪ್ರಮಾಣ, ನಾವು ಕೊಡಗಿನಾದ್ಯಂತ ಎಲ್ಲ ಸೇರಿಕೊಂಡಾಗ ಪ್ರಮಾಣ ಜಾಸ್ತಿ ಆಗ್ತದೆ. ಅದು ಉಳಿಲೇಬೇಕು, ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಉಳಿಲೇಬೇಕು. ದಯವಿಟ್ಟು ಅದಕ್ಕೆ ಆ ಪ್ರಸ್ತಾವನೆ ಕೊಟ್ಟಾಗ ನಾವು ಯಾವ ರೀತಿ ರೂಪುರೇಷೆ ಹಾಕಬೇಕು, ಏನು ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಹೋರಾಟ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ದಯವಿಟ್ಟು. ಅದರಲ್ಲಿ ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಅದರಲ್ಲಿ ಹೆಚ್ಚಾಗಿ ನಮ್ಮ ಒಂದು ಯಾರೋ ನೈತಿಕ ಬೋಸ್ಬಿಡಿ ಪ್ರೇಮ್ ಕುಮಾರ್, ಇಲ್ಲಿ ಏನು ಅಂತಂದರೆ ನಮ್ಮ ಅಳ್ವಾರದವ್ರು ಜಾಸ್ತಿ ಜನ ಇರ್ತಾರೆ ಅನ್ನೋ ಒಂದು ಭಾವನೆ ಇತ್ತು ಮುತ್ತಪ್ಪನವ್ರೆ. ಆಯಿತಾ, ನೀವು ಆನೆ ಕಾಟ ಆ ಕಾಟ ಅಂದರೆ ಆನೆ ಇಲ್ಲಿ ಬಂದ್ಬಿಡ್ತದೆ, ಅಲ್ಲೇ ಬರ್ತದೆ ಅಂತ ಅಲ್ಲ, ಇಲ್ಲಿ ಈ ದೊಡ್ಡ ಆನೆ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಆಯಿತಾ, ನನ್ನ ಸಹೋದರಿಯರು ಬಂದಿದ್ದಾರೆ, ಭಾಳ ಖುಷಿಯಾದ ವಿಷಯ. ಹಾಗೇನು ಮುಂದಿನ ದಿವಸಗಳಲ್ಲಿ ಇದು ಬರೀ ಈ ಸೀಮಿತ ಇವತ್ತು ತೊರೆನೂರು, ಶ್ರೀರಂಗಾಲ, ಹೆಬ್ಬಾಲೆ ಗ್ರಾಮ ಪಂಚಾಯತಿಗೆ ಮಾತ್ರ ಇದು ಇರಬಾರ್ದು. ಮುಂದಿನ ದಿವಸ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡಿಬೇಕಿದು ಖಂಡಿತವಾಗಲೂ. ಈಗ ಯಾರು ನಮ್ಮ ಪಾಂಡುರಂಗ ಹೇಳ್ತಾ ಇದ್ರು ಅಲ್ಲ, ಇವರು ಶಾಸಕರ ಗಮನಕ್ಕೆ ತರಬೇಕು, ಇವರು ನಮ್ಮ ಚಂದ್ರಪ್ಪನವರು, ಇದು ಶಾಸಕರ ಗಮನಕ್ಕೆ ಬಂದಿಲ್ಲ ಅಂತ ಏನಿಲ್ಲ. ಇಲ್ಲಿ ಇದು ಪ್ರಪ್ರಥಮವಾಗಿ ಒಂದು ಸಭೆ ಸೇರಿ ಎಲ್ಲ ಅಭಿಪ್ರಾಯ ತಗೊಂಡು ನಂತರ ಶಾಸಕರಿಗೆ ಮನವಿ ಕೊಡೋಣ ಅಂತೇಳಿ ಅವ್ರ ಮೂಲಕ ನಾವು ಮುಖ್ಯಮಂತ್ರಿಗಳು ಮತ್ತು ಈ ಸಮಿತಿಯ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಇದನ್ನು ತಲುಪಿಸುವಂಥ ಒಂದು ವ್ಯವಸ್ಥಿತ ಮಾತುಕತೆ ನಡೆದಿದೆ ನಿನ್ನೆ. ಹಾಗಾಗಿ ಎಲ್ಲರೂ ಯಾವುದೇ ರೀತಿ ಯೋಚನೆ ಮಾಡುವಂಥ ಅನಿವಾರ್ಯತೆ ಇಲ್ಲ. ನಾವೆಲ್ಲರೂ ಇದೇ ರೀತಿ ಒಗ್ಗಟ್ಟಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸೇರಿ ಈ ಒಂದು ವಿಶ್ವವಿದ್ಯಾಲಯನ ಉಳಿಸ್ಕೊಳ್ಳುವಂಥ, ಈ ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಕೂಡ ಅದು ಬಂದಿರೋ ನಮ್ದು 2 ವರ್ಷದ ಮುಂಚೆ ಅಷ್ಟೇ 2-3 ವರ್ಷ ಕೊಡಗು ವಿಶ್ವವಿದ್ಯಾಲಯ ಅಂತ ಒಂದು ಪ್ರಯತ್ನ ಸ್ಥಾಪನೆ ಮಾಡಿದ್ರು. ಆದರೆ ಮಂಗಳೂರು ವಿಶ್ವವಿದ್ಯಾಲಯ ಪುನಃ ಅದು ಅದ್ರ ಜೊತೆಗೆ ಸೇರಿಸುವಂಥ ಹುನ್ನಾರ ಅನ್ನೋದಕ್ಕಿಂತ ಅವರಲ್ಲಿ ಬೇಡಿಕೆ ಇರ್ಬೋದು.